ನಮಸ್ತೆ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ ಆನೆಗೊಂದಿಯ ರಂಗನಾಥ ದೇವಸ್ಥಾನವನ್ನು ನೋಡೋಣ. ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ. ನೀವು ನೋಡ್ತಾ ಇರ್ಬೋದು, ಸ್ಟಾರ್ಟಿಂಗ್ ನಮಗೆ ಗರುಡಗಂಬ ಕಾಣ್ತಾ ಇದೆ ನೋಡಲಿಕ್ಕೆ. ಸೊ ಇದು ದೇವಸ್ಥಾನದ ಆವರಣ. ಅಂಜನಾದ್ರಿಗೆ ಬಂದಂಥ ಭಕ್ತರು ಕೇವಲ ಅಂಜನಾದ್ರಿ ನೋಡಿಬಿಟ್ಟು ಹೋಗ್ತಾರೆ. ಆದರೆ ಅಂಜನಾದ್ರಿ ಸುತ್ತಮುತ್ತ ಇರತಕ್ಕಂಥ ಸ್ಥಳಗಳು ತುಂಬ ಇವೆ. ದಯವಿಟ್ಟು ಯಾವುದನ್ನು ನೀವು ಮಿಸ್ ಮಾಡ್ಕೋಬೇಡಿ. ಸೊ ಯಾವ ರೀತಿ ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ನೋಡಿ. ಇಲ್ಲಿ ಒಂದು ಚಿಕ್ಕ ಕಡ್ಡಿಯನ್ನು ಹಾಕಿದ್ರು ಕೂಡ ಅದರೊಳಗಡೆ ಹೋಗುತ್ತೆ, ಅಷ್ಟು ಸೂಕ್ಷ್ಮವಾಗಿ ಕೆತ್ತಿದ್ದಾರೆ. ಸೊ ಈಗಿನ ಕಾಲದಲ್ಲಿ ಮಷಿನ್ ಯೂಸ್ ಮಾಡ್ತಾರೆ, ಬಟ್ ಆಗಿನ ಕಾಲದಲ್ಲಿ ಯಾವ ರೀತಿ ಇದನ್ನು ಕೆತ್ತಿರ್ಬೇಕು ನೋಡಿ, ಎಷ್ಟು ಸೂಕ್ಷ್ಮವಾಗಿದೆ ಈ ಕೆತ್ತನೆ. ಸೊ ಅದ್ಭುತ ಅಂತ ಹೇಳ್ಬೋದು. ರಂಗನಾಥ ದೇವಸ್ಥಾನದ ಆವರಣದಲ್ಲಿ ಇವೆಲ್ಲ ನೋಡ್ಬೋದು ನೀವು. ಈ ಕಂಬದ ಮೇಲೆ ಯಾವ ರೀತಿ ಕೆತ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಇವು ಚಾಲುಕ್ಯರ ಶೈಲಿಯ ಒಂದು ಕೆತ್ತನೆ ಅಂತ ಹೇಳ್ಬೋದು. ಕಪ್ಪು ಕಲ್ಲಿನ ಮೇಲೆ ಯಾವ ರೀತಿ ಕೆತ್ತಿದ್ದಾರೆ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಈ ಕೆತ್ತನೆ. ಸೂಪರ್. ದೇವಸ್ಥಾನ ಒಳಗಡೆ ಹೋಗೋಣ. ಈ ದೇವಸ್ಥಾನ ಸರ್ಕಾರದ ಅಧೀನದಲ್ಲಿದೆ. ಸೊ ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ. ಸಾಕಷ್ಟು ವಿದೇಶಿಗರು ಬಂದಿದ್ದಾರೆ ಇಲ್ಲಿ. ಸೊ ರಂಗ ದೇವಸ್ಥಾನ ಅಂದರೆ ಅದರ ವಾಹನ ಗರುಡ ಮತ್ತು ಇರಬೇಕು, ಅದರ ಜೊತೆಗೆ ಆಂಜನೇಯನೂ ಇರಲೇಬೇಕು. ಸೊ ನೋಡಿ, ಆಂಜನೇಯ, ಗರುಡ. ನಾ ಹೋಗಿದ್ದು ಮಧ್ಯಾಹ್ನ ಆಗಿರೋದ್ರಿಂದ ದೇವಸ್ಥಾನ ಬಾಗಿಲಾಕಿತ್ತು. ಆದರೂ ಕಿಟಕಿಯಿಂದ ರಂಗನಾಥ ದರ್ಶನ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ನಿಮಿಷ ಜೂಮ್ ಹಾಕಿ ನೋಡೋಣ. ಆ ಥರ ಸರಿ ಕಾಣ್ತಾ ಇಲ್ಲ, ಟ್ರೈ ಮಾಡೋಣ. ಸೊ ಈ ದೇವಸ್ಥಾನ ಆವರಣದಲ್ಲಿ ನೋಡ್ಬೋದು. ಈ ರಂಗನಾಥ ಸ್ವಾಮಿ ದೇವಾಲಯ ಅಂದರೆ ವಿಷ್ಣು ದೇವಾಲಯ. ಸೊ ಮತ್ತೊಂದು ಸಲ ನೋಡೋಕ್ಕೆ ಪ್ರಯತ್ನ ಮಾಡೋಣ. ಸೊ ನೀವೀಗ ನೋಡ್ತಾ ಇದ್ದೀರಾ, ರಂಗನಾಥನ ದರ್ಶನವನ್ನು ಮಾಡ್ತಾಯಿದ್ರಿ. ಈಗ ರಂಗನಾಥ ದರ್ಶನ. ಸೊ ಜೂಮ್ ಹಾಕಿ ತೋರಿಸ್ತಾ ಬಾಗಿಲು ಹಾಕಿರೋದ್ರಿಂದ ಸೊ ಕಿಟಕಿ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ ರಂಗನಾಥನ ದರ್ಶನ. ಸೊ ಮೇಲಿಂದ ರಂಗನಾಥ ದೇವಸ್ಥಾನ ಯಾವ ರೀತಿ ಕಾಣುತ್ತೆ ಎಂದು ನೋಡ್ಬೋದು ನೀವು. ಇದು ಮೇಲಿನಿಂದ ನೀವು ದೇವಸ್ಥಾನದ ದರ್ಶನ ಮಾಡ್ಬೋದು, ಯಾವ ರೀತಿ ಕಾಣುತ್ತೆ ದೇವಸ್ಥಾನ ಆವರಣ ಅಂತ ತೋರಿಸ್ತಾ ಇದ್ದೀನಿ. ಇದು ಪ್ರದಕ್ಷಿಣಾ ಪಥ. ಈಗ ನಾವು ಪ್ರದಕ್ಷಿಣೆ ಆಗ್ತಾ ಇದ್ದೀವಿ ದೇವಸ್ಥಾನದ. ಸೊ ನಾವು ಮುಗಿಸ್ಕೊಂಡು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಈಗ ವಿಷ್ಣುವಿನ ಹೆಂಡತಿ ಲಕ್ಷ್ಮಿ. ಸೊ ಲಕ್ಷ್ಮೀ ದರ್ಶನ ಮಾಡೋಣ. ಈಗ ಆನೆಗುಂದಿ ಅಲ್ಲಿರ್ತಕ್ಕಂಥ ಲಕ್ಷ್ಮೀ ದೇವಿದು. ಸೊ ಇದು ಬಾಗಿಲು ಹಾಕಿರೋದ್ರಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಈಗ ನೋಡ್ತಾ ಇದ್ದೀರಿ ಲಕ್ಷ್ಮೀ ದೇವಿಯ ದರ್ಶನವನ್ನು. ಸೊ ಕಟಾಜ ಹಾಕಿದ್ರಿಂದ ನಾವು ಕಿಟಕಿಯ ಮೂಲಕ ಜೂಮ್ ಹಾಕಿ ತೋರಿಸ್ತಾ ಇದ್ದೀನಿ ಇದನ್ನು, ಲಕ್ಷ್ಮೀ ದೇವಿಯ ದರ್ಶನ. ಸೊ ಇದು ಹೊರಗಡೆ ಹೋಗ್ತಕ್ಕಂಥ ಸ್ಥಳ. ಸುಮಾರು 15ನೇ ಶತಮಾನದಲ್ಲಿ ಕಟ್ಟಿಸ್ತಕ್ಕಂಥ ದೇವಸ್ಥಾನ ಇದು.
ದೇವಸ್ಥಾನ ಎದುರಿಗೆ ವಿಷ್ಣುವಿನ ವಾಹನ ಗರುಡ ಇದೆ. ಗರುಡಗಂಬ. ಉತ್ಸವ ಮಂಟಪ. ಇವು ದೇವಸ್ಥಾನದ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸ್ತಾರೆ. ಉತ್ಸವ ಮಂಟಪ ನೋಡಿ ಎಷ್ಟು ಅಂದವಾಗಿವೆಲ್ಲ. ಸಾಕಷ್ಟು ಉಬ್ಬು ಚಿತ್ರಗಳನ್ನ ಇದ್ರ ಮೇಲೆ ಕೆತ್ತಿದ್ದಾರೆ. ಶಂಖ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ.